ಪಬ್ಲಿಕ್ ಟಿವಿ ನಿರಂತರವಾಗಿ ಅಭಿಯಾನವನ್ನ ಮಾಡಿದ ಪರಿಣಾಮವಾಗಿ ಈಗ ಸರ್ಕಾರ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಸುಗ್ರೀವಾಜ್ಞೆಯನ್ನ ಹೊರಡಿಸೋಕೆ ಮುಂದಾಗಿತ್ತು, ಹೊರಡಿಸಿದೆ ಕೂಡ. ಆದರೆ ಅದಕ್ಕೆ ರಾಜ್ಯಪಾಲರ ಅನುಮೋದನೆ ಕೂಡ ಬೇಕಾಗಿದೆ. ಸೊ ಫೈನಾನ್ಸ್ ವಿರುದ್ಧ ಸರ್ಕಾರದಿಂದ ಈಗ ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗ ಆಗಿದೆ. 2 ದಿನದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ತೀರ್ಮಾನವನ್ನ ಮಾಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನ ಕೊಟ್ಟರು. ತದನಂತರ 4 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಿತು. ಆ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಇಷ್ಟೇ. 2 ದಿನದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ತೀರ್ಮಾನವನ್ನ ಮಾಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತಹ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಇದು. ಫಸ್ಟ್ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನು ಪಡಿಬೇಕು. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನು ಪಡ್ಕೊಂಡ ನಂತರ ಸಂಜೆ ನಡೆದಂತಹ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. 2 ದಿನದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಕ್ಕೆ ಮುಂದಾಗುತ್ತೆ ಸರ್ಕಾರ. ಸೊ ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸೋಕೆ ಈ ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾ ಇದ್ದಾರೆ. ಬಟ್ ಇದರ ಪಾಲನೆ ಹೇಗಾಗುತ್ತೆ, ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗುತ್ತೆ, ಗ್ರೌಂಡ್ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ನೋಡಬೇಕು. ಬಲಿಷ್ಠ ಕಾಯ್ದೆಯನ್ನು ಶೀಘ್ರದಲ್ಲಿ ಜಾರಿಗೆ ತರೋಕೆ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸೋಕೆ ಈ ಸುಗ್ರೀವಾಜ್ಞೆ ಅಂತ. ಕಾಯ್ದೆಯಲ್ಲಿ ಯಾವುದೇ ಲೋಪದೋಷ ಹೊಂದಿರಬಾರದು ಅಂತ ಹೇಳ್ತಾ ಇದ್ದಾರೆ. ಕಾಯ್ದೆಯಲ್ಲಿ ಯಾವುದೇ ಲೋಪದೋಷ ಹೊಂದಿರಬಾರದು. ಬಲವಂತದ ವಸೂಲಿಯನ್ನ ಕೂಡ ನಿಯಂತ್ರಿಸಲು ಬಲಿಷ್ಠ ಕಾಯ್ದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕಾಯ್ದೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ಇರುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಬಲವಂತದ ಸಾಲ ವಸೂಲಿ ಮಾಡಿದರೆ ಜಾಮೀನು ರಹಿತವಾಗಿರುವಂಥ ಕೇಸನ್ನು ದಾಖಲು ಮಾಡ್ತಾರೆ. ಅದರ ಹಿಂದೆ ಕಂಬಿ ಹಿಂದೆ ಹೋಗೋದು ಅಂತ. ಕಠಿಣ ಶಿಕ್ಷೆ ಹಾಗೂ ದಂಡ ವಿಧಿಸುವಂಥ ಅವಕಾಶ ಸಿಗುತ್ತೆ. ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಬಹುದು. ಆರೋಪ ಇರೋದಿಲ್ಲ ಅಲ್ಲೇ. ಎಲ್ಲವೂ ಕೂಡ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡ್ತಾ ಇದ್ದೀರಾ. ಬಟ್ ಪೊಲೀಸರೇ ಹಲವು ಮೈಕ್ರೋ ಫೈನಾನ್ಸ್ಗಳ ಜೊತೆಗೆ ತುಂಬ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ. ಬೇಲಿ ಎದ್ದು ಹೊಲ ಮೇಯೋ ರೀತಿಯಲ್ಲಿ ಈಗ ಬೇಲಿಗೆ ಎಲ್ಲ ಸಂಪೂರ್ಣವಾದಂಥ ಜವಾಬ್ದಾರಿ ಕೊಡ್ತಾ ಇದ್ದೀರಾ. ಅದು ಹೊಲ ಹೆಂಗೆ ಮೇಯುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಬಟ್ ಬೇರೆ ಆಪ್ಷನು ಸರ್ಕಾರದ ಬಳಿ ಇಲ್ಲ. ಈಗ ಸದ್ಯಕ್ಕಂತೂ ಈ ನಿಟ್ಟಿನಲ್ಲಿ ಈಗ ಹೆಜ್ಜೆ ಅಂತೂ ಸರ್ಕಾರ ಇಟ್ಟಿದೆ. ಈ ಮೈಕ್ರೋ ಫೈನಾನ್ಸ್, ಮನಿ ಲೆಂಡರ್ಸ್, ಅನ್ರಿಜಿಸ್ಟರ್ಡ್ ಫರ್ಮ್ಸ್, ಕಂಪನೀಸ್ ಇವೇನು ಸಾಲ ವಸೂಲಿಯೊಳಗೆ ಕಿರುಕುಳ ಮಾಡ್ತಾ ಇದ್ದಾರೆ, ಅಮಾನವೀಯವಾಗಿರ್ತಕ್ಕಂಥ ರೀತಿಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ, ತಮಗೆ ತಿಳಿದ ಹಾಗೆ ಬಡ್ಡಿಯನ್ನು ಹಾಕ್ತಾ ಇದ್ದಾರೆ. ಅಂಥವರ ಬಗ್ಗೆ ನಿಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನೂನನ್ನು ತರಬೇಕು. ಹಾಗೂ ಮತ್ತೇನು ಸವಲತ್ತು ಕೊಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಆಯಿತು. ಅದಾದಮೇಲೆ 4 ಗಂಟೆಗೆ ಕೃಷ್ಣಾದಲ್ಲಿ ಮತ್ತೆ ಸಭೆ ಆಗಿದೆ. ಮಾಡಿಫಿಕೇಷನ್ಸು, ಎಡಿಷನ್ಸು ಅವನ್ನೆಲ್ಲನೂ ಮಾಡ್ತಾ ಇದ್ದಾರೆ. ನಾಳೆ ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಇಡ್ತಾ ಇರುವಂಥ ಹೆಜ್ಜೆ ಒಳ್ಳೆಯದೇ. ಪಬ್ಲಿಕ್ ಟಿವಿ ಅಭಿಯಾನಕ್ಕೆ ಒಂದು ಮೇಲುಗೈ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಗೆ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನು ಇದರಲ್ಲಿ ಕೊಡೋದಾದರೆ ಈಗ ಆರೋಪ ಇರೋದೇ ಪೊಲೀಸರ ಮೇಲೆ. ಅವರೇ ಹೆಚ್ಚಿನ ರೀತಿಯಲ್ಲಿ ಫೈನಾನ್ಸ್ ಜೊತೆ ಕೈ ಜೋಡಿಸ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಅದನ್ನ ಹೇಗೆ ನಿಭಾಯಿಸಕ್ಕೆ ಮುಂದಾಗ್ತಾ ಇದೆ ಅಂತ ಸರ್ಕಾರ? ಒಂದು ಸ್ಪಷ್ಟ ಅರುಣ್, ಈಗ ಮೊದಲನೇದಾಗಿ ಬರಬೇಕಾಗಿ ಒಂದು ಸುಗ್ರೀವಾಜ್ಞೆಯನ್ನು ಜಾರಿ ತರುವ ವಿಚಾರಕ್ಕೆ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರವನ್ನು ಕೊಡಲಾಗಿತ್ತು. ಅದರ ಪ್ರಕಾರ ಒಂದು ಸುಗ್ರೀವಾಜ್ಞೆಯನ್ನು ಜಾರಿ ತರ್ತಾ ಇದ್ದಾರೆ. ಆ ಸುಗ್ರೀವಾಜ್ಞೆಯನ್ನು ಜಾರಿ ತರುವ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳಿರಬೇಕು, RBI ನಿಯಮಗಳಿಗೆ ವಿರುದ್ಧವಾಗದ ರೀತಿಯಲ್ಲಿ ಅಥವಾ ಪರ್ಮಿಟೆಡ್ ಇರುವಂತ ಮೈಕ್ರೋ ಫೈನಾನ್ಷಿಯರ್ಗಳು ಕೊಡುವಂತ ಸಾಲಕ್ಕೆ ಯಾವ ಮಾನದಂಡ ಇರಬೇಕು ಅಥವಾ ಪರ್ಮಿಟ್ ಇಲ್ಲದೆ ಇರೋರಿಗೆ ಯಾವ ಮಾನದಂಡ ಇರಬೇಕು, ಇವೆಲ್ಲ ವಿಚಾರಗಳು ಪ್ರಮುಖವಾಗುತ್ತೆ. ಹಾಗಾಗಿ ಮೊದಲು ಸುಗ್ರೀವಾಜ್ಞೆ ಮುಂಚಿತವಾದ ಒಂದು ಕರಡನ್ನ ಸಿದ್ಧಪಡಿಸುವಂತ ಪ್ರಯತ್ನಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದಕ್ಕೆ ಅಧಿಕಾರಿಗಳ ತಂಡ ನೇಮಕ ಆಗಿದೆ. ಅವರು ಮಾಡುವಂತ ಕರಡು ಏನ್ ನೇಮಕ ಸಿದ್ಧವಾಗುತ್ತೋ ಆ ಕರಡಿನ ಮೇಲೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತದ್ದು, ಆನಂತರ ಮಸೂದೆಯನ್ನು ತರುವಂತದ್ದು. ಹಾಗಾಗಿ ಸಾಕಷ್ಟು ಎಚ್ಚರಿಕೆ ಹೆಜ್ಜೆಯನ್ನ ಸರ್ಕಾರ ಇಡ್ತಿರುವಂತೆ ಕಾಣಿಸ್ತಾ ಇದೆ ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.